ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಇನ್ ಒನ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ರಕ್ಷಾಬಂಧನದ ವ್ಲಾಗು. ಸೊ ರಕ್ಷಾಬಂಧನದಲ್ಲಿ ಅಣ್ಣನಿಗೆ ತಂಗಿ ಕಟ್ಟೋದಾಗಿರ್ಬೋದು, ಮತ್ತು ತಮ್ಮನಿಗೆ ಅಕ್ಕ ಕಟ್ಟೋದಾಗಿರ್ಬೋದು. ಸೊ ನಮ್ಮ ಮನೆಯಲ್ಲಿ ನಾನೇ ದೊಡ್ಡೋಳು, ಹಾಗಾಗಿ ನಾನೇ ಎಲ್ರಿಗೂ ಕಟ್ಕೊಂಬರ್ಬೇಕು ರಾಖಿನ. ಇಲ್ಲಿ ನನ್ನ ಮಗನಿಗೂ ಅಷ್ಟೇ ಅವ್ರ ಅಕ್ಕನೇ ಕಟ್ಟೋದು. ನನಗೆ ಅಣ್ಣ ಆಗಲಿ ಆ ಥರ ಎಲ್ಲ ಯಾರೂ ಇಲ್ಲ, ಎಲ್ಲ ತಮ್ಮಂದಿರೇ ನನಗಿರೋದು, ನಾನೇ ದೊಡ್ಡೋಳು. ಸೊ ಹಾಗಾಗಿ ಇಲ್ಲಿ ರಕ್ಷಾಬಂಧನ ಕಟ್ತಾಯಿದ್ದೀನಿ ತಮ್ಮನಿಗೆ. ವರ್ಷನೂ ನಾನು ಕಟ್ಟೋದ್ರಿಂದ ಅವನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದ. ಸೊ ಅವನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಮುಖಾಂತರ ಈ ರಕ್ಷಾಬಂಧನ ಮಾಡೋದ್ರಿಂದ ಒಂದು ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಒಂದು ಹರಿಸೋದು. ಹಾಗಾಗಿ ಇದನ್ನು ಎಲ್ಲರೂ ಮಾಡಲೇಬೇಕು ಅನ್ನೋದೇನಿಲ್ಲ. ಸೊ ನಿಮಗೆ ಇಷ್ಟ ಇದ್ದರೆ ನೀವು ನಿಮ್ಮ ತಮ್ಮಂದಿರಾಗ್ಬೋದು, ನಿಮ್ಮ ಅಣ್ಣಂದಿರಾಗ್ಬೋದು, ನೀವು ಹರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕೂಡ ಮಾಡ್ಬೋದು. ಇಲ್ಲಿ ಮಕ್ಳಿಗೂ ಸಹ ಹೇಳ್ಕೊಟ್ರೆ ಮಕ್ಕಳು ಮುಂದಿನ ಒಂದು ಫ್ಯೂಚರ್ಗೆ ಒಂದು ಕೋಆರ್ಡಿನೇಷನ್ ಇರ್ಬೋದು, ಒಂದು ಬಾಂಧವ್ಯದ ಒಂದು ಬೆಸುಗೆ ಇರ್ಬೋದು, ಅದನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಕೆಲವೊಂದು ಈ ಥರ ಹಬ್ಬಗಳು ಬಂದಾಗೆಲ್ಲ ಮಾಡಿ ತೋರಿಸಿದ್ರೆ ಅವರು ಅದನ್ನು ಫಾಲೋ ಅಪ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ ನಾವು ಹೇಳ್ಕೊಡ್ಲಿಲ್ಲ ಅಂತ ಅಂದರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಈ ಒಂದು ರಕ್ಷಾಬಂಧನೂ ಕೂಡ ಅದೇ ರೀತಿ ಯಾವ ರೀತಿ ಅಣ್ಣ ತಂಗಿ ಆಗಿರ್ಬೋದು, ಅವರ ಒಂದು ಬಾಂಧವ್ಯ ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರ್ಸೋಕ್ಕೆ ಇದನ್ನ ಮಾಡ್ತಾರೆ. ಸೊ ಇಲ್ಲಿ ನನ್ನ ಮಗಳು ನನ್ನ ಮಗನಿಗೆ ರಕ್ಷಾಬಂಧನ ಕಟ್ತಾಳೆ. ಸೊ ಎಲ್ಲ ವರ್ಷವೂ ನಾನು ಕಟ್ಟಿಸ್ತೀನಿ. ಅವನಿಗೆ ಖುಷಿ, ನಮ್ಮ ಅಕ್ಕ ಒಂದು ರಾಖಿ ಕಟ್ತಿದ್ದಾಳೆ ಅನ್ನೋ ಒಂದು ಖುಷಿ. ಈ ಒಂದು ಖುಷಿ ಯಾವಾಗಲೂ ಇದೇ ರೀತಿ ಇರಲಿ. ಪಾಪ ಅವನು ಅಕ್ಕಂಗೆ ಏನಾದ್ರು ಕೊಡಬೇಕು ಅಂತ ಹೇಳಿ ಕೈಯಲ್ಲಿ 100 ರೂಪಾಯಿ ಇಟ್ಕೊಂಡು ಕೂತಿದ್ದಾನೆ. ಪ್ರತಿ ಸಾರಿ ನಾವು ಕೊಟ್ಟಿದ್ದನ್ನೇ ಅವನು ಕೊಡೋದು. ಅವರು ದೊಡ್ಡವರಾದಮೇಲೆ ಅವ್ರ ಕೈಲಾದಷ್ಟು ಅವನು ಅವ್ರ ಅಕ್ಕನಿಗೆ ಕೊಡ್ತಾನೆ. ಅದಕ್ಕೆ ನಾವು ಕೊಡೋದನ್ನ ಇವಾಗ ಕೊಡೋದಷ್ಟೇ. ನನ್ನ ತಮ್ಮ ನನಗೆ ಒಂದು ಸ್ವೀಟ್ ಕೊಟ್ಟ, ಸ್ವೀಟ್ ಬಾಕ್ಸು. ಸೊ ಅವ್ನು ಏನು ಕೊಟ್ಟರು ನಾನು ತೊಗೊಳ್ತೀನಿ, ಏಕೆಂದರೆ ನನಗೆ ಇಂಥದ್ದೇ ಬೇಕು ಅಂತ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ. ಸೊ ಇಲ್ಲಿ ಚಿಕ್ಕಪ್ಪನ ಮಗ ಕೂಡ ಆಫೀಸಿಂದ ಬಂದಿದ್ದ, ಕೆಲಸ ಮುಗಿಸ್ಕೊಂಡು. ಅವ್ನು ಬರೋ ಹೊತ್ತಿಗೆ ತುಂಬಾ ಲೇಟ್ ಆಗಿತ್ತು ಕೂಡ, 10:30 ಆಗಿತ್ತು. ಹಾಗಾಗಿ ಅವನಿಗೂ ಕೂಡ ರಾಖಿ ಕಟ್ಟಿ ಅವನಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ. ಸೊ ಪ್ರತಿ ವರ್ಷವೂ ಕೂಡ ನಾನು ಎಲ್ರಿಗೂ ರಾಖಿ ಕಟ್ತೀನಿ. ನನ್ನ ರಾಖಿ ಹಬ್ಬದ ಸ್ಪೆಷಲ್ ಲಾಗ್ ಈ ರೀತಿಯೇ ಇತ್ತು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಹೆಂಗೆ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ರೀತಿಯ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.